ಈಗ ಏನ್ ಗೊತ್ತಾ, ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟಲ್ಲಿ ಸಾಂಗ್ ಓಡ್ತಾ ಇದ್ರೆ ಒಂಥರ ಹೆಂಗಿರುತ್ತೆ ಗೊತ್ತಾ. ಬೈಕಿಗೆ ಪೆಟ್ರೋಲ್ ಹೆಂಗೆ ಬೇಕೋ ಅದೇ ಥರ ನಮಗೂ ಪೆಟ್ರೋಲ್ ಹಾಕಿದಾಗ ಹೆಂಗೆ ಬೈಕ್ ಪವರಲ್ಲಿ ಓಡುತ್ತೋ, ಸಾಂಗ್ ಇದ್ರೆ ನಮಗೂ ಕೂಡ ಒಂಥರ ಎನರ್ಜಿ ಬರುತ್ತೆ. ಸೊ ಇನ್ನೂ ಬೈಕ್ ಓಡ್ಸೋಣ ಅಂತ ಬ್ರೋ ಎಂ ರಾಜ ಬಂದಂಗೆ ಬಂದ್ಬಿಟ್ಟ ಮೇಲೆಯಿಂದ. ಮಂಡೆ ಬನ್ನಿ ಹೊರಡೋಣ. ಏನಿಲ್ಲ, ಇಲ್ಲಿಂದ ಸ್ಟೋರ್ಗೆ ಹೋಗೋದಿದೆ ಅಷ್ಟೇ. ಬಟ್ ಒಂದು ಸಿಂಪಲ್ ಆಗಿ ಒಂದು ಸ್ಟ್ರೆಚ್ ಮಾಡ್ಕೊಂಡು ಹೋಗೋಣ ಅಂತ. ಟೈಟ್ ಆಗಿದೆ ನಾ ಫೋನು. ಓಕೆ, ಒಂದು ಸ್ವಲ್ಪ ಸ್ಟ್ರೆಚ್ ಅಷ್ಟೇ. ಆ್ಯಕ್ಚುಲಿ ಇಲ್ಲಿ ಸ್ಟ್ರೆಚ್ ಮಾಡೋದು ಒಳ್ಳೇದಲ್ಲ, ಬಟ್ ನಾನು ರೈಡ್ಗೆ ಹೋಗೇ ಇಲ್ಲಲ್ವಾ, ಸ್ಟ್ರೆಚ್ ಮಾಡೇ ಇಲ್ಲ. 100+ ಹೋಗೇ ಇಲ್ಲ ಇವತ್ತು, ಅದಕ್ಕೋಸ್ಕರ ಬನ್ನಿ 100+ ಹೋಗೋಣ. Six 100 115. ಟ್ರಾಫಿಕ್ ಇಂಥ ಟ್ರಾಫಿಕಲ್ಲೇ ಇದು ಆಗೋದು ಗೊತ್ತಾ. ಇನ್ನೂ ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ ಚೆನ್ನಾಗಿರೋದು ಗುರು. ಹೋಗ್ಲಿ ಬಿಡಿ, ಆದ್ರೆ ನೈಟ್ ಹೋಗೋಣ, ಪರವಾಗಿಲ್ಲ. ನೈಟ್ ಒಂದು ಸ್ಟ್ರೆಚ್ ಮಾಡಿದ್ರು ಓಕೆ. ಒಂದು ಟೋಲ್, ಇನ್ನೂ ಟೈಮ್ ಇದೆ, ಇನ್ನೂ ½ ಇದೆ ನಾನು ಓಪನ್ ಮಾಡೋಕ್ಕೆ. ಏನಾದರೂ ತಿಂದ್ಬಿಟ್ಟು ಓಪನ್ ಮಾಡಲಾ ಇಲ್ಲ ಓಪನ್ ಮಾಡಿಬಿಡ್ಲಾ ಅಂತ ಗೊತ್ತಾಗ್ತಿಲ್ಲ. ಅಲ್ಲ ಏನಾದರೂ ಪಾರ್ಸಲ್ ತೊಗೊಂಬಿಡ್ಲಾ, ಆಮೇಲೆ ಹೋಗಿ ತಿನ್ನೋಕ್ಕಾಗುತ್ತೆ. ಇರಲಿ ಬಿಡಿ. ಇಲ್ಲಿದೆ ನೋಡಿ ಟೋಲ್. ಒಂದು ಕೆಲಸ ಮಾಡೋಣ, ಸ್ಟೋರ್ ಮುಂದೆ ಕೂತ್ಕೊಂಡು ವೀಡಿಯೋ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ½ ಇದೆ ಅಲ್ವಾ ಇನ್ನು. ಮಂಡೇ ಯಾವುದು ಬೈಕ್ ಇಲ್ಲ ಗುರು, ಜಸ್ಟ್ ಒಂದು ಸ್ಕೂಟಿ ಇದೆ. ಹೋಗ್ಲಾ ಇಷ್ಟು ಬೇಗ? ಏನಾದರೂ ತಿಂದು ಬರ್ಬೋದು ಅನ್ಕೊತೀನಿ. ಒಂದು ಕೆಲಸ ಮಾಡಲಾ, ಏನಾದರೂ ತಿನ್ಕೊಂಡೇ ಬರ್ತೀನಿ. ಊಟ ಮಾಡ್ಕೊಂಬಂದ್ರೆ ಸರಿಯಾಗಿರುತ್ತೆ ಅನ್ಕೊತೀನಿ. ಇರಿ, ಏನಾದರೂ ತಿನ್ಕೊಂಬರೋಣ ಅಲ್ವಾ, ಸುಮ್ಮನೆ ಇಷ್ಟು ಬೇಗ ಬೇಡ. ಇಲ್ಲಿ ನೋಡಿ ಹೆಂಗೆ ಅನ್ಸುತ್ತೆ. ಚೆನ್ನಾಗಿದೆ. ಏನು ಕೆಲಸ ಮಾಡೋಣ, ಏನಾದರೂ ಲೈಟಾಗಿ ತಿನ್ಕೊಂಬಂದ್ರೆ ಕರೆಕ್ಟ್ ಟೈಮ್ ಆಗುತ್ತೆ. ಬನ್ನಿ.